ನಮಸ್ಕಾರ ಸ್ನೇಹಿತರೆ. ಕರಾವಳಿ ಸಾಕಷ್ಟು ನಿರೀಕ್ಷೆ ಇದ್ದ ಸಿನಿಮಾ, ತುಂಬ ಹೋಪ್ ಇತ್ತು ಈ ಸಿನಿಮಾದ ಬಗ್ಗೆ. ನಾನು ಈ ಸಿನಿಮಾ ನೋಡಿ ಕಳೆದೇ ಹೋದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಷ್ಟು ಚೆನ್ನಾಗಿ ಈ ಸಿನಿಮಾವನ್ನ ಕಟ್ಕೊಟ್ಟಿದ್ದಾರೆ ಡೈರೆಕ್ಟರ್ ಗುರುದತ್ತ ಗಾಣಿಗ ಅವರು. ಇನ್ನು ಆಕ್ಟಿಂಗ್ ಬಗ್ಗೆ ಮಾತೇ ಬೇಡ. ರಾಜ್ಬಿ ಶೆಟ್ಟಿ, ಪ್ರಜ್ವಲ್ ದೇವರಾಜ್, ಎಲ್ಲದಕ್ಕಿಂತ ಹೆಚ್ಚಾಗಿ ಮಿತ್ರ ಅವರು, ಹಾಗೆ ರಮೇಶ್ ಇಂದಿರಾ ಅವರ ಆಕ್ಟಿಂಗಿಗೆ ನಾವು ಕಳೆದೇ ಹೋಗ್ತೀವಿ. ಅವರ ಆಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಸಿನಿಮಾ ಹೇಗಿದೆ? ಪ್ರಜ್ವಲ್ಗಿಂತ ಯಾರು ಇಲ್ಲಿ ಹೈಲೈಟ್ ಆಗಿದ್ದಾರೆ, ಕತೆ ಏನು, ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ನೀಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಕರಾವಳಿ ಸಿನಿಮಾ ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ಈ ಸಿನಿಮಾ ಇದು ಇಷ್ಟ ಆಗುತ್ತೆ. ಮಣ್ಣಿನ ವಾಸನೆ, ಕಡಲ ತಡಿಯ ಕತೆ ಜೊತೆ ಅದ್ದೂರಿ ಮೇಕಿಂಗ್ನಿಂದ ನಮ್ಮನ್ನು ಹಿಡಿದಿಟ್ಟುಕೊಳ್ಳುವಂತೆ ಮಾಡುತ್ತೆ ಈ ಸಿನಿಮಾ. ನಿಮಗೆ ಮೊದಲು ಕತೆ ಏನು ಅನ್ನೋದನ್ನು ಚಿಕ್ಕದಾಗಿ ಹೇಳ್ತೀನಿ. ಕಂಬಳ ಅಂದರೆ ಅದು ಕರಾವಳಿ ಅಂತಲೇ ಅರ್ಥ. ಕರಾವಳಿಯಲ್ಲಿ ಕೋಣದ ಕಂಬಳವನ್ನು ಪ್ರತಿಷ್ಠೆಯಾಗಿ ಪ್ರತೀಕವಾಗಿ ನೋಡುವ ಆದಿಶೇಷ ಅನ್ನುವ ವ್ಯಕ್ತಿ ಈತನೇ ಈ ಕಥೆಯ ವಿಲನ್. ತನ್ನ ಪ್ರತಿಷ್ಠೆಗೆ ರಕ್ತ ಹರಿಸೋಕು ರೆಡಿ. ಇವರ ಮನೆಯಲ್ಲಿ ಕೋಣದ ಕೆಲಸ ಮಾಡಿಕೊಂಡಿದ್ದ ಮಹಾಬಲ ಹಾಗೂ ಮಹಾವೀರ, ಇವರಿಬ್ಬರು ಜೀವಕ್ಕೆ ಜೀವ ಕೊಡುವಂಥ ಸ್ನೇಹಿತರು. ಆದರೆ ಸಾವು ಕಾರಣ ದರ್ಪಕ್ಕೆ ಮಹಾಬಲ ಮತ್ತು ಮಹಾವೀರ ಒಟ್ಟಾಗಿ ಹೋರಾಡ್ತಾರೆ. ಹಾಗೆ ಹೋರಾಟದಿಂದ ಏನೆಲ್ಲ ಆಗುತ್ತೆ, ಇದು ಒಂದು 30 ವರ್ಷದ ಹಿಂದಿನ ಕತೆ. ಹಾಗಿದ್ರೆ ಪ್ರಜ್ವಲ್ ದೇವರಾಜ್ 30 ವರ್ಷದ ನಂತರ ಬಂದು ಏನು ಮಾಡ್ತಾರೆ? ದ್ವೇಷ, ಸೇಡು, ಕುರ್ಚಿಗಾಗಿ ನಡೆಯುವ ಒಣ ಪ್ರತಿಷ್ಠೆ ಹೇಗಿರುತ್ತೆ? ಪ್ರಜ್ವಲ್ಗೆ ಮತ್ತು ರಾಜ್ಬಿ ಶೆಟ್ಟಿಗೆ ಏನು ಸಂಬಂಧ? ಅವರ ಪಾತ್ರವೇನು? ಯಾರು ಹೆಚ್ಚು ಕಾಲ ಸ್ಕ್ರೀನಲ್ಲಿ ಇರ್ತಾರೆ ಅನ್ನೋದನ್ನು ನೀವು ಥಿಯೇಟರ್ಗೆ ಹೋಗಿ ನೋಡಬೇಕು. ನಾನು ರಾಜ್ಬಿ ಶೆಟ್ಟಿ ಫ್ಯಾನ್, ನಾನು ಪ್ರಜ್ವಲ್ ದೇವರಾಜ್ ಫ್ಯಾನ್ ಅಂತ ಚಿತ್ರ ನೋಡೋಕೆ ಹೋದರೆ ನೀವು ಮಿತ್ರ ಅವರ ಫ್ಯಾನ್ ಆಗಿ ಹೊರ ಬರ್ತೀರಾ. ಈ ಚಿತ್ರದ ಮುಖ್ಯ ಪಾತ್ರನೇ ನಟ ಮಿತ್ರ ಅವರ ಮಹಾಬಲ ಎಂಬ ಪಾತ್ರ. ಸಾಮಾನ್ಯವಾಗಿ ಕಾಮಿಡಿ ರೋಲ್ಗಳಲ್ಲಿ ಕಾಣಿಸಿಕೊಳ್ತಾ ಇದ್ದ ಮಿತ್ರ ಇಲ್ಲಿ ಗಂಭೀರವಾದ ಮತ್ತು ತೂಕವುಳ್ಳ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಅವರ ನಟನೆಗೆ ನಾನಲ್ಲ, ಎಲ್ಲರೂ ಕೂಡ ಫಿದಾ ಆಗ್ತಾರೆ. ಇವರೇ ಇಡೀ ಚಿತ್ರವನ್ನ ನುಂಗ್ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು. ನನ್ನ ಪ್ರಕಾರ ಈ ಸಿನಿಮಾದ ಹೀರೋ ರಾಜ್ಬಿ ಶೆಟ್ಟಿ ಅಲ್ಲ, ಪ್ರಜ್ವಲ್ ದೇವರಾಜ್ ಅಲ್ಲ, ಮಿತ್ರ ಅಂತಾನೆ ಹೇಳ್ಬೋದು. ನೀವು ಅವರ ಪಾತ್ರವನ್ನ ಥಿಯೇಟರ್ನಲ್ಲಿ ನೋಡಿ ಕಣ್ತುಂಬಿಕೊಳ್ಬೇಕು, ಆ ಪಾತ್ರವನ್ನು ಅನುಭವಿಸಬೇಕು. ಆಗ ಈ ಚಿತ್ರದ ಮೇಲೆ ಸಾಕಷ್ಟು ನಿಮಗೆ ಗೌರವ ಹೆಚ್ಚಾಗುತ್ತೆ. ಯಾಕಂದ್ರೆ ಕರಾವಳಿಯಲ್ಲಿ ಒಂದು ಮಿತ್ರನ ಪಾತ್ರವೇ ಹೈಲೈಟ್ ಅಂತಾನೆ ಹೇಳ್ಬೋದು. ಇನ್ನು ನಟ ರಾಜ್ಬಿ ಶೆಟ್ಟಿ ಅವರ ಪಾತ್ರದ ಬಗ್ಗೆ ಹೇಳಬೇಕಾಗಿಲ್ಲ. ತನಗೆ ಕೊಟ್ಟ ಪಾತ್ರವನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಮಹಾವೀರ ಎಂಬ ಪಾತ್ರಕ್ಕೆ ಜೀವವನ್ನು ತುಂಬಿದ್ದಾರೆ. ಸೆಕೆಂಡ್ ಹಾಫ್ನಲ್ಲಿ ಎಂಟ್ರಿ ಕೊಡುವ ರಾಜ್ಬಿ ಶೆಟ್ಟಿ ಅವರು ಅತಿಥಿ ಪಾತ್ರ ಮಾಡಿದ್ರು. ಆ ಪಾತ್ರವೇ ಇಡೀ ಸಿನಿಮಾವನ್ನ ಆವರಿಸಿಕೊಳ್ಳುತ್ತೆ. ಮಹಾವೀರ ಮತ್ತು ಮಹಾಬಲ ಎಂಬ ಸ್ನೇಹಿತರ ಕಂಬಳದ ಗೆದ್ದೆಯ ಹೋರಾಟದ ಕಥೆಯೇ ಈ ಕರಾವಳಿ ಅಂತಾನೆ ಹೇಳ್ಬೋದು. ಇನ್ನು ಎಲ್ಲದಕ್ಕಿಂತ ಹೆಚ್ಚಾಗಿ ನಟ ಪ್ರಜ್ವಲ್ ದೇವರಾಜ್ ಅವರ ಪಾತ್ರದ ಬಗ್ಗೆ ನಾವು ಹೇಳಲೇಬೇಕು. ಈ ಚಿತ್ರದಲ್ಲಿ ಅವರು ಬಹಳ ಡಿಫ್ರೆಂಟ್ ಗೆಟಪ್ನಲ್ಲಿ ಪ್ರಜ್ವಲ್ ದೇವರಾಜ್ ಅವರು ಕಾಣಿಸ್ಕೊಂಡಿದ್ದಾರೆ. ಪ್ರಜ್ವಲ್ ಅವರ ನಟನೆ ಮತ್ತು ಅವರ ಗತ್ತು ಸಿನಿಮಾಗೆ ದೊಡ್ಡ ಬಲವನ್ನು ನೀಡಿದೆ. ಆದರೆ ಈ ಸಿನಿಮಾದಲ್ಲಿ ಪ್ರಜ್ವಲ್ ದೇವರಾಜ್ ಅವರ ವಾಯ್ಸ್ ಇಲ್ಲ, ಬೇರೆ ವಾಯ್ಸ್ ಡಬ್ ಮಾಡಲಾಗಿದೆ. ಹಾಗಂತ ಇಲ್ಲಿ ಪ್ರಜ್ವಲ್ ದೇವರಾಜ್ ಅವರಿಗೆ ಹೆಚ್ಚು ಡೈಲಾಗ್ ಕೂಡ ಕೊಟ್ಟಿಲ್ಲ, ಕಮ್ಮಿ ಡೈಲಾಗ್ ಇದೆ. ಕೆಲವೊಂದು ಕಡೆ ಮಾತೇ ಇಲ್ಲ, ಸುಮ್ಮನೆ ಅವರ ಮೌನವೇ ಸಾಕಷ್ಟು ಕಡೆ ಅಲ್ಲಿ ಕಾಣುತ್ತೆ. ಹೀಗಾಗಿ ಅವರಿಗೆ ವಾಯ್ಸ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿ ಅನಿಸುತ್ತೆ. ಹಾಗಂತ ಇಲ್ಲಿ ಪ್ರಜ್ವಲ್ ದೇವರಾಜ್ಗಿಂತ ರಾಜ್ಬಿ ಶೆಟ್ಟಿಗೆ ಹೆಚ್ಚು ಹೈಪನ್ನು ಕೊಟ್ಟಿಲ್ಲ. ಯಾರಿಗೆ ಎಷ್ಟು ಸ್ಕ್ರೀನ್ ಕೊಡಬೇಕೋ ಅಷ್ಟು ಸ್ಕ್ರೀನನ್ನು ನಿರ್ದೇಶಕರು ಕೊಟ್ಟಿದ್ದಾರೆ. ಈ ಸಿನಿಮಾದಲ್ಲಿ ಇಬ್ಬರು ಎಲ್ಲೂ ಕೂಡ ಒಟ್ಟಿಗೆ ಬರಲ್ಲ. ಅದು ಯಾಕೆ ಅನ್ನೋದು ಕೂಡ ನೀವು ಸಿನಿಮಾವನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಹಾಗೆ ವಿಲನ್ ರಮೇಶ್ ಇಂದಿರಾ ಕೂಡ ಸಖತ್ತಾಗಿ ತನ್ನ ಪಾತ್ರಕ್ಕೆ ಜೀವವನ್ನು ತುಂಬಿದ್ದಾರೆ. ಇಡೀ ಚಿತ್ರದಲ್ಲಿ ಇವರ ಆಕ್ಟಿಂಗ್ ಕೂಡ ನಮಗೆ ಇಷ್ಟ ಆಗ್ತಾ ಹೋಗುತ್ತೆ. ಇನ್ನು ನಿರ್ದೇಶಕ ಗುರುದತ್ತ ಗಾಣಿಗ ಅವರ ಅದ್ಭುತ ನಿರ್ದೇಶನ, ಸಚಿನ್ ಬಸ್ರೂರು ಅವರ ಮ್ಯೂಸಿಕ್ ಚಿತ್ರಕ್ಕೆ ಸಾಕಷ್ಟು ತೂಕವನ್ನು ಹೆಚ್ಚಿಸಿದೆ. ಕರಾವಳಿಯ ನೈಜತೆಯನ್ನು ಕಿಂಚಿತ್ತೂ ಕಮ್ಮಿ ಆಗದಂತೆ ತೆರೆಯ ಮೇಲೆ ತರುವಲ್ಲಿ ಚಿತ್ರತಂಡ ಯಶಸ್ವಿಯಾಗಿದೆ. ಸಂಪದ ಅವರ ಅಭಿನಯವೂ ಕೂಡ ಅಚ್ಚುಕಟ್ಟಾಗಿ ಮೂಡಿಬಂದಿದೆ ಅಂತಲೇ ಹೇಳ್ಬೋದು. ಎಡಿಟಿಂಗ್ ಆಗಿರ್ಬೋದು, ಲೈಟಿಂಗ್ಸ್ ಆಗಿರ್ಬೋದು, ಕ್ಯಾಮರಾ ವರ್ಕ್ ಅಂತೂ ಸೂಪರ್. ನಮಗೆ ಈ ಸಿನಿಮಾದಲ್ಲಿ ಹೆಚ್ಚು ಕ್ಲೋಸ್ಅಪ್ ಶಾಟ್ಗಳೇ ಹೆಚ್ಚು ಕಾಣುತ್ತೆ. ಫಸ್ಟ್ ಹಾಫ್ನಲ್ಲಿ ಕುತೂಹಲ ಕೆರಳಿಸಿದರೆ ಸೆಕೆಂಡ್ ಹಾಫ್ನಲ್ಲಿ ಇಡೀ ಚಿತ್ರಕ್ಕೆ ದೊಡ್ಡ ಸಕ್ಸಸ್ ಕೊಡುತ್ತೆ. ಈ ಚಿತ್ರ ನನಗಿಷ್ಟ ಆಯಿತು. ನೀವು ಕೂಡ ಈ ಚಿತ್ರವನ್ನು ಥಿಯೇಟರ್ಗೆ ಹೋಗಿ ನೋಡಿ. ನಮಸ್ಕಾರ.